ನಾನು ಇನ್ನೂ ಓದ್ತಾ ಇದ್ದೆ. ಆಮೇಲೆ ನನ್ನ ಸ್ವಂತ ಬಿಸ್ನೆಸ್ ಇತ್ತು, ಅಪ್ಪದು ಬಿಸ್ನೆಸ್ ಇತ್ತು, ನಮ್ಮ ಕಾರ್ ಇಂಪೋರ್ಟ್ ಮಾಡ್ತಾಯಿದ್ವಿ, ಪ್ಲಸ್ ಅಮ್ಮದ ಮೆಡಿಕಲ್ ಶಾಪ್ ಬಿಸ್ನೆಸ್ ಇತ್ತು. ಸೊ ಎಲ್ಲರೂ ಅವ್ರವ್ರ ಝೋನಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಅವ್ರಿಗೆ ಆಸೆ ಏನಂದರೆ ನೀನು ಹೀರೋ ಆಗಬೇಕು, ನೀನು ಸೆಕೆಂಡ್ ಹೀರೋ ಮಾಡ್ತಾಯಿದ್ಯಾ, ಹೀರೋ ಆಗಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು. ನನ್ನ ಡೈಲಾಗು ಅಂಬರೀಷ್ ಅಂಕಲ್ ಮುಂದೆ ನಿಂತವ್ರೆ, ಬಾಯಿಂದ ಡೈಲಾಗ್ ಬರ್ತಾಯಿಲ್ಲ ಹೇಳೋ ಅನ್ನೋರು. ಹೆಂಗೆ ಹೇಳ್ತೀರಾ ನೀವು? ಗಡ 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 ಇವತ್ತಿಗೂ ಅವರ ಹಾಡು ಇವತ್ತಿನ ಯಂಗ್ಸ್ಟರ್ಸ್ ಲವರ್ಸ್ಗೆ ಒಂದು ಆ್ಯಂಥಮ್ಮೇ ಆಗುತ್ತದು. ಪ್ರೀತಿ ಮಾಡೋ ಹುಡುಗರ ಜಯಿಸಿ ನಿಮ್ಮ ಹಿರಿಯರ. ನೂರೊಂದು ನೆನಪು. ಮಲ್ಲೇಶ್ವರಮಲ್ಲಿ 17 ಕ್ರಾಸ್ ಛಾಯಾ ನರ್ಸಿಂಗ್ ಹೋಮ್ ಎದುರುಗಡೆ. ಓಕೆ, ಅಶೋಕ್ ಫಾರ್ಮ್ ಆಯ್ತು. ಹೌದು ಅದು ನಮ್ಮ ತಾಯಿ ಸ್ಟಾರ್ಟ್ ಮಾಡಿದ್ದು. ಅಶೋಕ್ ಫಾರ್ಮ್ ಅಮ್ಮ ಫಾರ್ಮಸಿಸ್ಟಾ? ಇಲ್ಲ, ಬಟ್ ಅವ್ರ ಪ್ಯಾಷನ್ ಇತ್ತು. ಅವರು ಹೈಯರ್ಡ್ ಫಾರ್ಮಸಿಸ್ಟ್, ಆಚೆಯಿಂದ ಹೈಯರ್ ಮಾಡಿದ್ವಿ. ನನಗೆ ಅದೇ ನೆನಪು ಸರ್, ನಿಮ್ಮನ್ನ ಅವಾಗ ನೀವು ಪಿಕ್ಚರಲ್ಲೂ ಮಾಡಿದ್ರಿ. ಪಿಕ್ಚರಲ್ಲಿ ಮಾಡ್ಬಿಟ್ಮೇಲೆ ನೀವು ಅಂಗಡಿ ಬರ್ತಾರೆ. ಅಪ್ಪ ವಾಸ್ ವೆರಿ ನೋನ್ ಆ್ಯಕ್ಟರ್. ನಮಗೆ ಸಿನಿಮಾದೆಲ್ಲ ಹುಚ್ಚು. ನಾವು ಬಂದಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡೋ ಸುಮ್ಮನೆ ಅಶೋಕ್ ರಾವ್ ಅವರಲ್ವಾ ಅಂತ ಬರಬೇಕಲ್ಲ, ಏನೋ ಒಂದು ವಿಕ್ಸ್ ಕೊಡಿ ಅಂತ ಬರೋದು. ಐ ಸ್ಟಿಲ್ ರಿಮೆಂಬರ್ ದಟ್ ಅಶೋಕ್ ಫಾರ್ಮ, ಯು ಅಂಡ್ ಯುವರ್ ಡ್ಯಾಡ್ ಯೂಸ್ ಟು ಸ್ಟ್ಯಾಂಡ್ ದೇರ್. ನೀವಿಬ್ರು ನಿಲ್ತಾ ಇದ್ದಿದ್ದು. ಆ್ಯಂಡ್ ನಿಮ್ಮ ಕಣ್ಣು ನನಗೆ ತುಂಬ ಇಷ್ಟ ಸರ್. ನಿಮ್ಮ ಕಣ್ಣು ತುಂಬ ವೆರಿ ಎಕ್ಸ್ಪ್ರೆಸಿವ್ ಐಸ್, ದೊಡ್ಡ ಕಣ್ಣು. ನಿಮಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ಅಂದರೆ ಪರಶುರಾಮ ಸಿನಿಮಾ ಅಪ್ಪ ಎಂಟ್ರಿ ಆಗಿದ್ರು. ಅಣ್ಣವ್ರ ಜೊತೆಗೆ ಫಸ್ಟ್ ಫುಲ್ ಫ್ಲೆಡ್ಜ್ ವಿಲನ್. ಅಬ್ಸಲ್ಯೂಟ್ಲಿ ಸಚ್ ಎ ಪ್ರಿವಿಲೇಜ್ ಅದು. ರಾಜ್ಕುಮಾರ್ ಸರ್ ಅಂತ ಒಬ್ಬ ದೊಡ್ಡ ಕಲಾವಿದನ ಜೊತೆ ಖಂಡಿತ ಒಬ್ಬ ಹೊಸಬನಿಗೆ ಒಂದು ಪೂರ್ಣ ಪ್ರಮಾಣದ ಕಲಾನಟನಾಗಿ ಸಿಕ್ಕಿದ್ದು. ನೆನಪಿದೆಯಾ ಪರಶುರಾಮ? ಖಂಡಿತ. ಎನಿ ಮೆಮೊರೀಸ್ ಆಫ್ ದಟ್? ಐ ಥಿಂಕ್ ಅದು ಥ್ಯಾಂಕ್ಸ್ ಟು CR ಸಿಂಹ ಅಂಕಲ್ ಅಗೇನ್ ಆ ಪಿಕ್ಚರ್ ಸಿಕ್ಕಿದ್ದು ಅಪ್ಪಗೆ. ಆ್ಯಂಡ್ ಇಟ್ ವಾಸ್ ಬ್ಲೆಸ್ಸಿಂಗ್ ಅಪ್ಪಗೆ. ಅವರು ಅಂದ್ಕೊಂಡಿರಲಿಲ್ಲ ಅಷ್ಟೊತ್ತಿಗೆ. ಆ್ಯಕ್ಚುಲಿ ಅವರು ಈ ವಾಸ್ ವರ್ಕಿಂಗ್ ಫಾರ್ ದ ಡೇನಿಷ್ ಗೌರ್ಮೆಂಟ್ ಇನ್ ವಾಸ್ ಇನ್ ಅ ಪ್ರಾಜೆಕ್ಟ್. ಆ ಪ್ರಾಜೆಕ್ಟು ಜಸ್ಟ್ ಊರುಗಳಿಗೆಲ್ಲ ಹೋಗೋದಿತ್ತಂತಲ್ಲ? ಹೌದು, ಅವರು ಫ್ರೀ ಬೋರ್ವೆಲ್ಸ್ ಮಾಡ್ತಾ ಇದ್ರು ಇಡೀ ಕರ್ನಾಟಕದಲ್ಲಿ ಥ್ರೂ ದಟ್ ಪ್ರಾಜೆಕ್ಟ್. ಡೆನಿಡಾ ಅಂತ, ಅದು ಡೆನ್ಮಾರ್ಕ್. ಹೌದು, ಡೆನ್ಮಾರ್ಕ್ ಬೇಸ್ಡ್ ಕಂಪ್ನಿ ಡೆನಿಡಾ ಅಂತ, DNIDA. PWD ಆನಂದರಾವ್ ಸರ್ಕಲ್ ಆಫೀಸ್ ಇತ್ತು ಅವ್ರು. WRD ಆಫೀಸ್. ಹೌದು, ಓಕೆ. ಸೊ ಅಲ್ಲಿಂದ ಆ ಪ್ರಾಜೆಕ್ಟ್ ಹೇಳಿದ್ರು. ಆ್ಯಂಡ್ ಹಿ ಗಾಟ್ ಆಫರ್ ಈ ಪಿಕ್ಚರ್ಗೆ, ಲೈಕ್ ಯು ಸೆಡ್, ರೆಡ್ ಕಾರ್ಪೆಟಲ್ಲಿ. ಆ್ಯಂಡ್ ಇಟ್ ವಾಸ್, ನಾವು ಇನ್ನೂ ಅವಾಗ 89 ಅಂದರೆ ನಾವು ಐ ವಾಸ್ 14 years old. 14 years. ಸೊ ನಾನು ಸ್ಕೂಲಲ್ಲಿದ್ದೆ ಇನ್ನು. ಬಟ್ ನಾವೆಲ್ಲ ಬಂಕ್ ಮಾಡಿ ಶೂಟಿಂಗ್ ಎಲ್ಲ ಹೋಗಿಲ್ಲ. ಒಂದು ಲಾಟ್ ಆಫ್ ಶೂಟಿಂಗ್ ಮರ್ಕರಲ್ಲಿ ಇತ್ತು. ಅದು ಗಾಲ್ಫ್ ಕ್ಲಬ್ಬಲ್ಲಿ ಇತ್ತು. ಆಮೇಲೆ ಅಮ್ಮ ಹೋಗಿದ್ರು. ಓಕೆ, ಅಮ್ಮ ಹೋಗಿದ್ರು. ಅದು ಅಮ್ಮಗೂ ಎಕ್ಸ್ಪೀರಿಯನ್ಸು. ಅಮ್ಮ ಅಪ್ಪ ಹೋಗಿದ್ರು. ಬಟ್ ನಾವೆಲ್ಲ ಜಸ್ಟ್ ಹಿಯರಿಂಗ್ ಸ್ಟೋರೀಸ್. ರಾಜ್ಕುಮಾರ್ ಜೊತೆ ಮಾಡಬೇಕು ಅಂತಲೇ ಡ್ರೀಮ್ ಅದು. ಸೊ ಐ ಥಿಂಕ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ನಮ್ಮ ತಂದೆ ಇಂಡಸ್ಟ್ರಿಯಲ್ಲಿ ಬಂದಿದ್ದೆವು. ಆಮೇಲೆ ಸ್ಟಾರ್ಟ್ ಅಂಕಲ್ CR ಸಿಂಹ ಅಂಕಲ್. ದೆನ್ ಇಟ್ ಟುಕ್ ಆಫ್ ಅಲ್ಲಿಂದ. ಸೊ ನಿಮಗೆ ನಿಮ್ಮ ತಂದೆ ಒಬ್ಬ ಇಷ್ಟು ದೊಡ್ಡ ಕಲಾವಿದ ಅಂತ ಗೊತ್ತಾಗಿದ್ದು ಯಾವಾಗ ಸಿದ್ಧಾರ್ಥ? 3-4 ವರ್ಷ ಆಗಿರಬೇಕು. ನಾನು ಇನ್ನೂ ಓದ್ತಾ ಇದ್ದೆ. ಆಮೇಲೆ ನನ್ನ ಸ್ವಂತ ಬಿಸ್ನೆಸ್ ಇತ್ತು, ಅಪ್ಪದು ಬಿಸ್ನೆಸ್ ಇತ್ತು, ನಮ್ಮ ಕಾರ್ ಇಂಪೋರ್ಟ್ ಮಾಡ್ತಾಯಿದ್ವಿ, ಪ್ಲಸ್ ಅಮ್ಮದ ಮೆಡಿಕಲ್ ಶಾಪ್ ಬಿಸ್ನೆಸ್ ಇತ್ತು. ಸೊ ಎಲ್ಲರೂ ಅವ್ರವ್ರ ಝೋನಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಇದ್ರ ಮಧ್ಯದಲ್ಲಿ ಅಶೋಕ್ ಫಾರ್ಮ್ಗೆ ಹೋಗಿ ಟೈಮ್ ಯಾವಾಗ ಸಿಗೋದು ನಿಮ್ಮಿಬ್ಬರಿಗೂ? ಪಕ್ಕದಲ್ಲೇ ಮನೆ ಅಲ್ವ ಸರ್ ನಮ್ಮದು? ಓ, ಅಲ್ಲೇ ಪಕ್ಕನೇ ಆ ಕಾಂಪೌಂಡಲ್ಲೇ ಮನೆ ನಮ್ಮದು. ಓಕೆ. ಫ್ರೀ ಇದ್ದಾಗೆಲ್ಲ ಅಂಗಡಿಯಲ್ಲಿ ಹೋಗಿ ಕೂತ್ಕೊಳ್ಳೋದು. ಒಂದು ತರಲೆ ಪ್ರಶ್ನೆ. ಅವತ್ತಿನ ದಿವಸದಲ್ಲಿ ಅಂದರೆ ನಿಮ್ಮದೆಲ್ಲ ವಿ ಆರ್ ಆಲ್ ಆನ್ ದ ಸೇಮ್ ಏಜು. ಅವತ್ತು ನಮ್ಮ ದಿವಸದಲ್ಲಿ ಒಂದು ಒಳ್ಳೆ ಕಾರ್ ಇದ್ದು, ಆ ಕಾರ್ಗೊಂದು ಮ್ಯೂಸಿಕ್ ಸಿಸ್ಟಮ್ ಹಾಕಿ ಅದಕ್ಕೊಂದು ಟ್ವಿಟರ್ ಎಫೆಕ್ಟ್ ಕೊಟ್ಬಿಟ್ಟು, ಆ ಕೂಲಿಂಗ್ ಪೇಪರ್ ಸಿಲ್ವರ್ ಕಲರ್ ಒಂದು ಬರೋದು, ಡಾರ್ಕ್ ಬ್ಲೂ, ಡಾರ್ಕ್ ಬ್ಲ್ಯಾಕ್ ಒಂದು ಬರೋದು, ಆ ಮ್ಯೂಸಿಕ್ ಕೊಟ್ಕೊಂಡು ಜಿಂಗ್ ಜಿಂಗ್ ಅಂತ ಹೋಗ್ತಾ ಇದ್ರೆ ಇಡೀ ರೋಡಲ್ಲಿ ತಿರುಗಿ ನೋಡೋರು ಜನ. ಸೊ ನಿಮ್ಮದು ಕಾರ್ ಬಿಸ್ನೆಸ್ಸು, ಇಂಪೋರ್ಟ್ ಬಿಸ್ನೆಸ್ಸು, ಯು ಆರ್ ಎ ವೆರಿ ವೆರಿ ಗುಡ್ ಲುಕಿಂಗ್ ಆ ಟೈಮ್ದಲ್ಲಿ. ತುಂಬ ಜನ ಹೆಣ್ಮಕ್ಳುಗಳು ನಿಮಗೆ ಫ್ಯಾನ್ಸ್ ಇದ್ರು ಅವಾಗ, ನಿಮ್ಮ ಫಸ್ಟ್ ಫ್ಯೂ ಫಿಲ್ಮ್ಸ್ ಆದಮೇಲೆ. ಆವಾಗ ಹೇಗಿರ್ತಿತ್ತು ಹವಾ ಕಾರ್ಗಳಲ್ಲೆಲ್ಲ ತೊಗೊಂಡೋಗಿ ಬೀಟ್ಗಳಾಕ್ಬೇಕಾದ್ರೆ? ಫೀಲಿಂಗೇ ಬೇರೆ ಬಿಡಿ. ಇವಾಗ ವಯಸ್ಸಾಗೋಯ್ತು, ಅದ್ರ ಬಗ್ಗೆ ಸುಮ್ಮನೆ ಮೆಮರೀಸ್. ನೀವು ಹೇಳ್ದಂಗೆ ವಯಸ್ಸು ಆಗಿರೋದು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ ಸರ್. ಕರೆಕ್ಟ್. ಐ ಆಮ್ ಸ್ಟಿಲ್ 18 at heart. ಸೊ ಇಟ್ ವೆರಿ ನೈಸ್ ಫೀಲಿಂಗ್. ಅವಾಗ ಮ್ಯೂಸಿಕ್ ಸಿಸ್ಟಮು, ಎವ್ರಿ ಡೇ ಒಂದೊಂದು ಗಾಡಿ ಎತ್ಕೊಂಡು ಓಡೋದು. ಅವಾಗ ಏನು ಸಖತ್ ಪ್ರಪೋಸಲ್ಗಳು ಬಂದಿರ್ಬೋದು ನಿಮಗೆ ಹುಡುಗಿರೋದು? ಬರೋದು ಸರ್, ಅವಾಗ ಕಾಲ ಹಂಗಿತ್ತು. ಸೊ ಇಟ್ ವಾಸ್ ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಟು ಬಿ ವೆರಿ ಹಾನೆಸ್ಟ್, ಜೋಕ್ಸ್ ಅಪಾರ್ಟ್,
ಸರ್ ಅವತ್ತು ಏನೇ ನಾವೊಂದು ರಿಲೇಷನ್ಶಿಪ್ಪು ಒಂದು ಪ್ರೀತಿ ಪ್ರೇಮ ಅಂತ ಇದ್ರು ವಿ ಆಲ್ ವೇರ್ ಕಮಿಟೆಡ್ ಫಾರ್ ದಟ್ ರಿಲೇಷನ್ಶಿಪ್. ಹೌದು ಹೌದು ಯೂಸ್ ಟು ವ್ಯಾಲ್ಯೂ ಫಾರ್ ಆಲ್ ದೋಸ್ ಥಿಂಗ್ಸ್. ಅಂದರೆ ಇಷ್ಟು ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಇರಲಿಲ್ವಲ್ಲ ಅವಾಗ, ವಾಟ್ಸಪ್ ಇರಲಿಲ್ವಲ್ಲ ಅವಾಗ. ಐ ಥಿಂಕ್ ನಾವು ವಿ ವರ್ ಮೋರ್ ರಿಯಲ್. ರಿಯಲ್, ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್. ಐ ಥಿಂಕ್ ಟುಡೇ ನೋಬಡಿ ಇಸ್ ರಿಯಲ್. ಎಕ್ಸಾಕ್ಟ್ಲಿ, ವೆರಿ ಟ್ರೂ. ನಾವೆಲ್ಲ ಇವತ್ತು ಲೈಕ್ಸು ಕಮೆಂಟ್ಸ್ಗೆ ಜಾಸ್ತಿ ಇಲ್ಲ ಅವತ್ತಿಗೆ ಅದು ಇರಲಿಲ್ಲ. ಸೊ ನಿಮಗೆ ನಿಮ್ಮೊಳಗಡೆ ಒಬ್ಬ ಕಲಾವಿದ ಇದ್ದಾನೆ ಅಂತ ಗುರ್ತಿಸಿದ್ಯಾರು? ಹೇಗೆ ನಿಮಗೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು? ಭವ್ಯ ಭಾರತ ಅಲ್ಲ ಫಸ್ಟ್? ಭವ್ಯ ಭಾರತ. ಓಕೆ, ಹೇಗೆ ಸರ್, ಹೌ ಯು ಗಾಟ್ ದಟ್ ಆಫರ್? ನಮ್ಮ ತಂದೆನೇ ಪ್ರಭಾಕರ್ ಅಂಕಲ್ ಮಾಡ್ತಾ ಇದ್ರು. ಸೊ ಅವಾಗ ಪ್ರಭಾಕರ್ ಅಂಕಲ್ ಕರೆದ್ರು. ತುಂಬಾ ಕ್ಲೋಸ್ ಅಂತಲ್ಲ ಪ್ರಭಾಕರ್ ಸರ್ ತಂದೆಯವ್ರ ಜೊತೆಗೆ? ಹೌದು, ತಂದೆ ಕ್ಲೋಸ್. ತಂದೆಗೆ, ಅದೇ ತಂದೆಯವ್ರಿಗೆ. ಸೊ ಕರೆದ್ಬಿಟ್ಟು ಹೇಳಿದ್ರು ಇದು ಬನ್ನಿ ಮೀಟ್ ಮಾಡಬೇಕು ಅಂತ. ಸೊ ಐಲ್ಯಾಂಡ್ಸ್ಗೆ ಹೋಗಿದ್ದೆ. ಐಲ್ಯಾಂಡ್ಸ್ಗೆ ಹೋದಾಗ ಅಪ್ಪ ಬಾ ಅಂತ ಹೇಳ್ಬಿಟ್ಟು ನಾನು ಐ ವಾಸ್ ಡ್ರೈವಿಂಗ್ ದ ಕಾರ್ ಹೋದೆ. ಯಾರಪ್ಪ ಇದು ಅಶೋಕ್ ನಿನ್ನ ಥರನೇ? ಸರ್ ನಮ್ಮ ಮಗ. ಮತ್ತು ಇವನಿಗೆ ತಗೊಳಪ್ಪ ರೋಲಲ್ಲಿ ಅಂದರು. ಸೊ ದಟ್ ಈಸ್ ಹೌ ಐ ಗಾಟ್ ಇನ್ ಟು ದ ಫಿಲಿಮ್ ಇಂಡಸ್ಟ್ರಿ, ಬಿಕಾಸ್ ಆಫ್ ಪ್ರಭಾಕರ್ ಅಂಕಲ್. ಸೆಕೆಂಡ್ ಹೀರೋ. ಐನೋ. ಏನು ಫಸ್ಟ್ ಶಾರ್ಟ್ ಜ್ಞಾಪಕ ಇದೆಯಾ? ಓ ಎಸ್, ಸಿರ್ಸಿಯಲ್ಲಿ ಕಾಲೇಜು, ಸಿರ್ಸಿ ಕಾಲೇಜಲ್ಲಿ ಇದು ಇಟ್ ವಾಸ್ ವಾಟ್ ಯು ಕಾಲ್ ದಟ್ ಎಂಟ್ರಿ ಸೀನ್. ಫಸ್ಟು ಥಿಂಗ್ ಇಸ್ ಡೈಲಾಗು ಜ್ಞಾಪಕ ಇದೆ. ಶಿಷ್ಯಂದಿರೇ ಇವತ್ತಿನ ಕಿರಿಕ್ ಪ್ರೋಗ್ರಾಮ್ ಏನಾದರೂ ಇದೆಯಾ ಅಂತ ಫಸ್ಟ್ ಡೈಲಾಗ್ ನನ್ನ ಪಿಕ್ಚರಲ್ಲಿ ಅದೇ. ಅದಕ್ಕೆ ನಮ್ಮ ಕಾಂಟೆಸ್ಟ್ ಕಾರ್ ಮೇಲೆ ಕೂತ್ಕೊಂಡು ಗೇಟ್ ಮುಂದೆ ಫಸ್ಟ್ ನನ್ನ ಅದು ಎಂಟ್ರಿ, ನಂದು ಎಂಟ್ರಿ ಫಾರ್ ದಟ್ ಮೂವಿ ಭವ್ಯ ಸಿರ್ಸಿ ಕಾಲೇಜ್. ಇವತ್ತಿನ ಕಿರಿಕ್ ಪ್ರೋಗ್ರಾಮ್ ಏನಾದರೂ ಇದೆಯಾ ಶಿಷ್ಯಂದ್ರೆ? ಪ್ರಭಾಕರ್ ಸರ್ ಅವ್ರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಅವರು ಆಲ್ಮೋಸ್ಟ್ 1 year ಶೂಟ್ ಮಾಡಿದ್ವಿ ಆ ಪಿಕ್ಚರು. ತುಂಬ ಚೆನ್ನಾಗಿತ್ತು. ನನ್ನ ಗ್ರೇಟ್ ಹ್ಯೂಮನ್ ಬೀಯಿಂಗ್, ತುಂಬ ಒಳ್ಳೆ ತುಂಬ ವೆರಿ ನೈಸ್ ಪರ್ಸನ್. ಪಕ್ಕದಲ್ಲೇ ಕೂರ್ಸೋರು, ಪಾಪ ಕೂತ್ಕೋ ಅನ್ನೋರು, ವೆರಿ ನೈಸ್. ಭವ್ಯ ಭಾರತ ಆದಮೇಲೆ ಸರ್? ಭವ್ಯ ಭಾರತ ಆದಮೇಲೆ ಬಂಗಾರದ ಮನೆ ಅಂತ ದೇವರಾಜ್ ಅಂಕಲ್ ಜೊತೆ, ಭಾರ್ಗವ್ ಸರ್ ಡೈರೆಕ್ಟ್ರು. ಅದು ಒಂದು ಆಪರ್ಚುನಿಟಿ. ದಟ್ ವಾಸ್ ಅ ವೆರಿ ನೈಸ್ ಮೂವಿ. ಬಂಗಾರದ ಮನೆ, ದೇವರಾಜ್ ಸರ್, ಆ ಒಂದು ದೊಡ್ಡ ಕೆಲಸದಲ್ಲಿ ಒಂದು ದೊಡ್ಡ ಕಾಸ್ಟ್ ಇರುವಂತ ಪಿಕ್ಚರ್. ಹೌದು ಹೌದು. ಸೊ ಫೋರ್ ಬ್ರದರ್ಸ್. ಭಾರ್ಗವ ಸರ್ ಬಗ್ಗೆ, ದೇವರಾಜ್ ಸರ್ ಬಗ್ಗೆ. ಗ್ರೇಟ್. ಇಟ್ ವಾಸ್ ನನಗೆ ಇಟ್ ವಾಸ್ ಓನ್ಲಿ ಬ್ಲೆಸ್ಸಿಂಗ್ ಅಷ್ಟೇ. ಇಟ್ ವಾಸ್ ಜಸ್ಟ್ ಬ್ಲೆಸ್ಸಿಂಗ್. ದೇವರಾಜ್ ಅಂಕಲ್ ಅನ್ನೋದವ್ರಿಗೆ ಅವ್ರು ಸಿಕ್ಕಿ ತುಂಬ ವರ್ಷ ಆಯಿತು. ಬಟ್ ಆಲ್ವೇಸ್ ಅ ವೆರಿ ವಾರ್ಮ್ ಪರ್ಸನ್, ವೆರಿ ನೈಸ್ ಪರ್ಸನ್. ಆ್ಯಂಡ್ ಹಿ ವಾಸ್ ವೆರಿ ಕ್ಲೋಸ್ ಟು ಅಪ್ಪ. ಓಕೆ, ದೇವರಾಜ್ ಅಂಕಲ್. ಸೊ ವೆನ್ ಐ ಗಾಟ್ ಆಪರ್ಚುನಿಟಿ ಸಿಕ್ಕಾಗ ನಾನು ಭಾರ್ಗವ್ ಸರ್ ಅಂತ ಡೈರೆಕ್ಟ್ರು ಪುಟ್ಟಣ್ಣ ಕಣಗಳವ್ರ ಜೊತೆ ಇದ್ದಿರೋರು, ನಮ್ಮ ಸಿದ್ಧಲಿಂಗಯ್ಯ ಸರ್, ಆ ಜನ್ರೇಷನ್ ಅವರು. ಸೊ ನಾನು ಕರೆದ್ಬಿಟ್ಟು ಬಾಪ ಪಿಕ್ಚರ್ ಮಾಡು, ನೀನೇ ಸೆಕೆಂಡ್ ಹೀರೋ ಅಂತ ಹೇಳಿದಾಗ ನನಗೆ ಇಟ್ ವಾಸ್ ಓನ್ಲಿ ಲೈಕ್ ಬ್ಲೆಸ್ಸಿಂಗ್. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಐ ವಾಂಟ್ ಟು ಗಿವ್ ಯು ಒನ್ ಸರ್ಪ್ರೈಸ್. ಅದಕ್ಕೆ ನಾನು ಫೋನ್ ನೋಡ್ತಾ ಇದ್ದೆ. ಜಸ್ಟ್ ಗಿವ್ ಮಿ ಒನ್ ಮಿನಿಟ್ ಟೈಮ್. ಐ ವಾಂಟ್ ಟು ಗಿವ್ ಯು ಒನ್ ಸರ್ಪ್ರೈಸ್. ಶ್ಯೂರ್ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ ರಘುರಾಮ್ ಸರ್. ಕ್ಯಾಮ್ರಾ ಮುಂದೆ ಇದ್ದೀನಿ, ಶೂಟಿಂಗ್ ಮಾಡ್ತಾ ಇದ್ದೆ. ನಂದು 101 ನೆನಪು. ಅಲ್ಲೇ ಇದು ಮಾಡಿದೆ. ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಫೋನ್ ಮಾಡಿದೆ ಸರ್ ನಾನು. ಹೇಳಿ. ನಿಮ್ಮ ಒಬ್ಬ ಕಲಾವಿದರು ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸಿದವರು, ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ. ಅವರು ಯಾರು ಅಂತ ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ಅವ್ರಿಗೆ ಕೊಡ್ತೀನಿ ಸರ್. 1 second, ಐ ವಾಂಟ್ ಟು ರೀಕನೆಕ್ಟ್ ಯು ನಿಮ್ಮನ್ನ, ಅವ್ರನ್ನ 1 second ಅವ್ರಿಗೆ ಕೊಡ್ತೀನಿ ಸರ್. 1 second ಸ್ಪೀಕರ್ ಆನ್ ಮಾಡ್ತೀನಿ ಸರ್, ಕೊಡ್ತೀನಿ ಅವ್ರಿಗೆ. ದೇವರಾಜ್ ಅಂಕಲ್ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಭಾರ್ಗವ್ ಸರ್, ಸಿದ್ಧಾರ್ಥ್ ಅಂತ ಸರ್, ಬಂಗಾರದ ಮನೆ ಮಾಡಿದೀನಿ ನಿಮ್ ಜೊತೆ. ಗೊತ್ತಾಯ್ತು ಸಿದ್ಧಾರ್ಥ್. ಹೌ ಯು ಸರ್? ಸಚ್ ಅ ಪ್ಲೆಜರ್. ಅಶೋಕ್ ಮಗ ನಾನು. ಹೌದು ಹೌದು ಸರ್. ಕರೆಕ್ಟಾ? ಕರೆಕ್ಟ್ ಸರ್, ಕರೆಕ್ಟ್. ನಿಮ್ ವಾಯ್ಸ್ ಕೇಳಿ ಖುಷಿ ಆಯ್ತು ಸರ್. ಹೇಗಿದ್ದೀರಾ ತಾವು? ಚೆನ್ನಾಗಿದೆ. ನೀವ್ ಹೆಂಗಿದ್ದೀರತ್ತಮ್ಮ? ಫಸ್ಟ್ ಕ್ಲಾಸ್ ಸರ್, ಫಸ್ಟ್ ಕ್ಲಾಸ್. ಲಾಸ್ಟ್ ಐ ಥಿಂಕ್ ನಿಮ್ ನೋಡಿ, ಐ ಥಿಂಕ್ ಇದ್ರ ಹತ್ರ ಸರ್, ಟ್ಯಾಂಕಿ ಟ್ಯಾಂಕ್ ಹತ್ರ. ಹೌದಾ? ನಿಮ್ ಗಾಡಿ ಡಿವೈಡರ್ ಮೇಲೆ ಹೋಗಿತ್ತು, ಜ್ಞಾಪಕ ಇದೆ ಸರ್? ಯು ಆರ್ ರೈಟ್. ನಾವು ಗಾಡಿ ಎತ್ಬಿಟ್ಟು ಸೈಡ್ ಅಲ್ಲಿ ಇಟ್ವಿ, ಅದತ್ತೆ ಲಾಸ್ಟ್ ನೋಡಿ ನಿಮ್ನ. ಹೊಸ ಗಾಡಿ ಹೊಸದು ನಿಮ್ದು ವೈಟ್ ಕಲರ್ 800. ಹೌದು, ಶೋರೂಮ್ ಇಂದ ತಗೊಂಡ್ಬಂದೆ. ಹೌದು ಸರ್, ತಗೊಂಡ ಹತ್ತಿಸ್ತೆ. ಆಮೇಲೆ ನೀವುಗಳು ಬಂದು ಇಳಿಸೋದು, ಆಮೇಲೆ ನಾನೇ ಡ್ರೈವ್ ಮಾಡ್ಕೊಂಡು ಹೊಟ್ಟದೆ. ಕರೆಕ್ಟ್. ಹೇಗಿದ್ದೀರಾ ಸರ್? ಸೋ ನೈಸ್ ಟು ಹಿಯರ್ ಯುವರ್ ವಾಯ್ಸ್. ಚೆನ್ನಾಗಿದ್ದೇನೆ. ನಾನು ಬಂದು ಭೇಟಿ ಆಗ್ತೀನಿ ಸರ್ ಒಂದ್ಸತಿ ತಮ್ಗೆ. ಬನ್ನಿ. ಐ ಜಸ್ಟ್ ವಾಂಟ್ ಟು ಸೇ ಹಲೋ ಟು ಯು. ಐ ಜಸ್ಟ್ ವಾಂಟ್ ನಿಮ್ಮ ಆಶೀರ್ವಾದ ಬೇಕಾಗಿತ್ತು. ಈಗ ಏನ್ ಮಾಡ್ತಿದ್ದೀರಾ? ಸರ್ ಬಿಸ್ನೆಸ್ ಸರ್, ಸೇಮ್ ಓಲ್ಡ್ ಬಿಸ್ನೆಸ್ ನಮ್ದು. ಎಸಿ
ಇಲ್ಲ ಸರ್, ವಿ ಹ್ಯಾವ್ ಅವರ್ ಓನ್ ಕಾರ್ ಬಿಸ್ನೆಸ್ ಇದೆ, ಪ್ಲಸ್ ಅದೇ AC ಇದ್ ಮಾಡ್ತಿದ್ರಲ್ಲ. ಇಲ್ಲ ಸರ್, ಅಲ್ಲಿ ವಿ ಹ್ಯಾವ್ ಅವರ್ ಓನ್ ಶೋರೂಮ್ ಸರ್. ವಿ ಡೂ ಲಕ್ಸುರಿ ಕಾರ್ ಸೂಪರ್ ಬೈಕ್ ಸೇಲ್ ಸರ್ವಿಸ್. ಓ ಫೈನ್. ಸೊ ಅದರಲ್ಲಿ ಇದ್ದೀನಿ. ತುಂಬಾ ವರ್ಷ ಆಯ್ತು ಸರ್, 20 ವರ್ಷ ಮೇಲೆ ಆಯ್ತು. ಓಕೆ. ಇಂಡಸ್ಟ್ರಿ ನೋಡಿ, ಇಂಡಸ್ಟ್ರಿ ಬಿಟ್ಟು 25 ವರ್ಷ ಆಯ್ತು ಸರ್. ನೋ ವರಿ, ಮಾಡ್ಕೋಬೇಡಿ. ಹಾ ಸರ್. ಅದೇನು ಈಗ ಚೆನ್ನಾಗಿದ್ದೀರಲ್ವಾ? ಓ ಎಸ್ ಸರ್, ಓ ಎಸ್. ಓಕೆ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಸ್ಟಿಲ್ ಐ ರಿಮೆಂಬರ್ ಯುವರ್ ಫೇಸ್ ಅಂಡ್ ಅದರ್ ಥಿಂಗ್ಸ್. Thank you so much, sir. I'll take your number from Raghu and I'll call you. I'll come and I'll just say hello to you, sir. ಪ್ಲೀಸ್ ಡೂ ಕಮ್. ಎಲ್ಲಿದೆ ನೀವು? ವಿದ್ಯಾರಣ್ಯಪುರ ಸರ್, ಸೇಮ್ ಮನೆ. ವಿದ್ಯಾರಣ್ಯಪುರಮ್ಮ? ಹಾ ಸರ್. ಐ ಆಮ್ ಅಟ್ ಸಾಕಾರ್ ನಗರ್. ಸರ್, ನೀವು ಬಸವೇಶ್ ನಗರಲ್ಲಿ ಇದ್ರಲ್ಲ, ಅದ ಮನೆ ಕೊಟ್ಬಿಟ್ಟು, ಹಾ ತುಂಬಾ ದೊಡ್ಡ ಮನೆ, ಮಕ್ಕಳೆಲ್ಲ ಮಾಡ್ಕೊಂಡು ಎಲ್ಲ ಹೊಟ್ಟೋಗ್ಬಿಟ್ರು. ಆಮೇಲೆ ನಾನು ನನ್ನ ಹೆಂಡ್ತಿನೇ ಇದು, ಅದು 50-80 ಸೈಟ್ ಅದು. ಹಾ ಸರ್, ಗೊತ್ತು ಸರ್. ಐ ಡ್ರಾಪ್ ಶೂಟಿಂಗ್ ಟೈಮಲ್ಲಿ ನಿಮ್ ಮನೆ ಬಿಟ್ಟು ಬಂದಿದೀವಿ ನಾವು. ಥ್ಯಾಂಕ್ ಯು. ಆಮೇಲೆ ತುಂಬಾ ದೊಡ್ಡ ಮನೆ ಆಗೋಯ್ತು. ಹಾ ಸರ್. ಅದಕ್ಕೋಸ್ಕರ ಸೇಫ್ಟಿ ಗಿಫ್ಟಿ ಎಲ್ಲದಕ್ಕೂ ಬೆಟರ್ ಅನ್ಬಿಟ್ಟು. ಸರ್, ಸಾಕರ್ ನಗರ್ ಇಸ್ ವೆರಿ ಕ್ಲೋಸ್ ನಮ್ಗೆ. ಐ ಕ್ಯಾನ್ ಕಮ್ ಅಂಡ್ ಮೀಟ್ ಯು. ಎಲ್ಲಿದ್ದೀರಾ ನೀವು? ಸಾಕರ್ ನಗರಲ್ಲಿ? ಇಲ್ಲ ಸರ್, ನಾನು ವಿದ್ಯಾರಣ್ಯಪುರ. ನೀವು ಸಾಕರ್ ನಗರಲ್ಲಿ ಕ್ಲೋಸ್ ಬೈ ನಮ್ಗೆ 5 ಕಿಲೋಮೀಟರ್ ಅಷ್ಟೇ. ಓ ಫೈನ್. From my house to your house will be close by. I'll come and meet you, sir. Please do come. Please come, Siddharth. Thank you, sir. Pleasure talking to you, sir. Pleasure, sir. So also mine. Thank you, sir. ಒಂದ್ ನಿಮಿಷ ಕೊಟ್ಟೆ ಸರ್ ರಘುಗೆ. ನಿಮಿಷ. ಸರ್ ಥ್ಯಾಂಕ್ ಯು ಸರ್. ಅದಕ್ಕೆ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ಲಿ ಅಂತ ಫೋನ್ ಮಾಡಿದೆ ಸರ್. ಚೆನ್ನಾಗಿ ಜ್ಞಾಪಕ ಬಂತು. ಎಸ್ ಸರ್. ಅಂದ ತಕ್ಷಣ ಎಲ್ಲ ಜ್ಞಾಪಕ ಬಂತು. ಥ್ಯಾಂಕ್ ಯು ಭಾರ್ಗವ್ ಸರ್. Thank you, sir. Okay. Such a beautiful thing you've done. What a wonderful gesture. Man, great soul sir. ಸರ್, ಅವ್ರಂತ ಡೈರೆಕ್ಟರ್ ನಮ್ಗೆ ಸಿಕ್ಬೇಕಂದ್ರೆ ನಮ್ ಪುಣ್ಯ ಮಾಡಿರ್ಬೇಕು ಹೋದ್ ಜನ್ಮದಲ್ಲಿ. ನಿಜವಾಗ್ಲು ವಾಟ್ ಅ ಹ್ಯೂಮನ್ ಬೀಯಿಂಗ್. ಎಷ್ಟು ಅವರು ಎನರ್ಜಿ, ಅವರು ಇವಾಗ್ಲೂ ಹಂಗೆ ಇದಾರೆ ಸರ್ ಅವರು. ಯು ಶುಡ್ ವಿಸಿಟ್ ಹಿಮ್. ಕಳಿಸ್ತೀನಿ, ಅವ್ರ ಫೋನ್ ನಂಬರ್ ಕಳಿಸ್ಕೊಡಿ, ಅಡ್ರೆಸ್ ಎಲ್ಲ ಕಳಿಸ್ತೀನಿ ನಾನು. ಇಲ್ಲ, ಸಾಕರ್ ನಗರ್ ನಂಗೆ ಹತ್ರ. ಇಲ್ಲಿ ಒಳಗಡೆಯಿಂದ ನಿಮ್ಗೆ ಹತ್ರ ಅಂತ ಕಾಣುತ್ತೆ. ಇಲ್ಲ, ಒಂದೇ ರೋಡ್ ಇಲ್ಲಿಂದ. ಒಂದೇ ರೋಡ್ ಕೊಡಗಳ್ಳಿ ಸಾಕರ್ ನಗರ್ 5 ಕಿಲೋಮೀಟರ್ ಇಲ್ಲ. ಸೊ ಖುಷಿ ಆಯ್ತಾ? ಓಹ್, ತುಂಬಾ ಖುಷಿ. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸರ್. ಮೈ ಪ್ಲೆಷರ್ ಸರ್. ಎಸ್, ಬಂಗಾರದ ಮನೆ ಆಯ್ತು, ದೇವರಾಜ್ ಸರ್, ಭಾರ್ಗವ ಸರ್, ಈ ಗ್ಯಾಂಗ್ ಜೊತೆಗಾಯ್ತು. ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಸಿಕ್ತು. ನಿಮ್ಮ ಪಾತ್ರಗಳನ್ನ ತೆರೆ ಮೇಲೆ ನಿಮ್ಮ ತಂದೆ ನೋಡಿ ಏನ್ ಹೇಳ್ತಾ ಇದ್ರು? ಅವ್ರಿಗೆ ಆಸೆ ಏನಂದ್ರೆ, ನೀನು ಹೀರೋ ಆಗಬೇಕು, ನೀನು ಸೆಕೆಂಡ್ ಹೀರೋ ಮಾಡ್ತಾ ಇದೆಯಾ, ಹೀರೋ ಆಗಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು. ಬಟ್ ನನಗೆ ಐ ವಾಸ್ ಹ್ಯಾಪಿ ಇಂಥ ಡೈರೆಕ್ಟರ್ಗಳು ಜೊತೆ ಕೆಲಸ ಮಾಡಿ. ಆ್ಯಂಡ್ ಟಾಪ್ ಹೀರೋ ಆ್ಯಂಡ್ ಡೈರೆಕ್ಟರ್ಸ್, ಬೆಸ್ಟ್ ಹೀರೋಸ್. ಐ ವಾಸ್ ವೆರಿ ಹ್ಯಾಪಿ. ಬಟ್ ಅಪ್ಪಾಗ ಅದೊಂದು ಆಸೆ ಇತ್ತು, ಮಾಡಪ್ಪ ನೀನು ಮಾಡು, ಹೀರೋ ಆಗಿ ಮಾಡು ಅಂತ. ದಟ್ ವಾಸ್ ಓನ್ಲಿ. ಬಟ್ ಅದರ್ವೈಸ್ ಆ್ಯಕ್ಟಿಂಗ್ ವೈಸ್ ಹಿ ವಾಸ್ ಹ್ಯಾಪಿ. ಪರವಾಗಿಲ್ಲ ಕೊಡೋ, ಚೆನ್ನಾಗಿ ಮಾಡ್ತೇವೆ ನೀನು ಅನ್ನೋರು. ಓಕೆ. ಬಂಗಾರದ ಮನೆ ಆದ್ಮೇಲೆ ನೀವು ಮಾಡಿದಂಥ ಸಿನಿಮಾ ಕಲ್ಯಾಣೋತ್ಸವ. ಯಾಕೆಂದ್ರೆ ನಾನು ತಪ್ಪಾಗಿ ಕಲ್ಯಾಣೋತ್ಸವನೇ ನಿಮ್ಮ ಫಸ್ಟ್ ಪಿಕ್ಚರ್ ಅನ್ಕೊಂಡಿದ್ದೆ. ಯಾಕೆ ಅಂದ್ರೆ ಕಲ್ಯಾಣೋತ್ಸವ ಟೈಟ್ಲ್ ಕಾರ್ಡ್ ಅಲ್ಲಿ ಹೊಸ ಪರಿಚಯ ಸಿದ್ಧಾರ್ಥ್ ಅಂತ ಇದೆ. ಅದು ಐ ಥಿಂಕ್ ಅವಾಗ ಭವ್ಯ ಭರತ ವಾಸ್ ಯೆಟ್ ಟು ಬಿ ರಿಲೀಸ್. ಓಕೆ. ಸ್ವಲ್ಪ ಟೈಮ್ ಓವರ್ಲ್ಯಾಪ್ ಆಯ್ತು. ಓಕೆ. ಅಗೇನ್ ಬಿಗ್ ಪ್ರೊಡಕ್ಷನ್. ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟರ್, ಜೈ ಜಗದೀಶ್ ಸರ್ ಪ್ರೊಡ್ಯೂಸರ್, ಈ ಕಡೆ ಅಂಬರೀಷ್ ಅಣ್ಣ, ಈ ಕಡೆ SP ಬಾಲು ಸರ್, ವಿನಯಾ ಪ್ರಸಾದ್ ಮೇಡಮ್, ಶ್ರುತಿ ಅವರು. ದೊಡ್ಡ ಕಾಸ್ಟ್ ಸರ್. ನಾನು ಡೈಲಾಗ್ ಬೂತ್ ಬಂಗ್ಲಾ ಮನೆ ಗೊತ್ತಲ್ಲ, ಇಲ್ಲ ಇಲ್ಲಿ ನಮ್ಮ ಬೂತ್ ಬಂಗ್ಲಾ ಅಂತ ಇಲ್ಲೊಂದಿದೆ ಕನಿಗಾಮ್ ರೋಡ್ ಅಲ್ಲಿ. ಅದು ಗೊತ್ತಾಯ್ತು, ವಿಕ್ರಮ್ ಹಾಸ್ಪಿಟಲ್ ಪಕ್ಕ ಇದ್ದಿದ್ದು, ಮೌಂಟ್ ಕಾಮನ್ ಕಾಲೇಜ್ ಪಕ್ಕ. ಗೊತ್ತಾಯ್ತು. ಅಲ್ಲಿ ಶೂಟಿಂಗು ಸಾಯಂಕಾಲ ಎಲ್ಲ ನೀವು ಹೇಳಿದ ಹೆಸರುಗಳೆಲ್ಲರೂ ಇದಾರೆ ಕಾಸ್ಟ್ ಅಲ್ಲಿ. ನನ್ನ ಡೈಲಾಗು ಅಂಬರೀಷ್ ಅಂಕಲ್ ಮುಂದೆ ನಿಂತವ್ರೆ, ಬಾಯಿಂದ ಡೈಲಾಗ್ ಬರ್ತಾ ಇಲ್ಲ, ಹಂಗೆ ನಿಂತ್ಕೊಂಡ್ಬಿಡ್ತಾ ಇದ್ರು ಮುಂದೆ. ಹೇಳೋ ಅನ್ನೋರು, ಹೆಂಗೆ ಹೇಳ್ತೀರಾ ನೀವು, ಗಡ 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 ನಡ್ಬೋದು. ಆಮೇಲೆ ಹಂಗೆ ಆನ್ ಶೋಲ್ಡರ್ ತೊಗೊಂಡು ಅಂಬರೀಷ್ ಅಂಕಲ್ ಸಜೆಷನ್ ಅಲ್ಲಿ ಇಟ್ಬಿಟ್ಟು ಡೈಲಾಗ್ ಹೇಳಿದೆ. ಏನು ಡೈಲಾಗ್ ಜ್ಞಾಪಕ ಇದೆ? ಇಲ್ಲ ಡೈಲಾಗ್ ಜ್ಞಾಪಕ ಇಲ್ಲ. ಬಟ್ ಆ ಡೈಲಾಗ್ ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ಟ್ಯಾಂಡ್ ಆಗಿ ನಿಲ್ಲಿಸಿದೆ ಎಲ್ಲರಿಗೂ. ಆಮೇಲೆ ಆ ಅಂಕಲ್ ವೆನ್ ಸಜೆಷನ್ ತೊಗೊಂಡಾದ್ಮೇಲೆ ಐ ವಾಸ್ ಏಬಲ್ ಟು ಸೇ. ಇವತ್ತಿಗೂ ಅವರ ಹಾಡು ಇವತ್ತಿನ ಯಂಗ್ಸ್ಟರ್ಸ್ ಲವರ್ಸ್ಗೆ ಒಂದು ಆ್ಯಂಥಮ್ಮೇ ಆಗುತ್ತದು. ಪ್ರೀತಿ ಮಾಡೋ ಹುಡುಗರ ಜಯಿಸಿ ನಿಮ್ಮ ಹಿರಿಯರ. ಆಪರ್ಚುನಿಟಿ ಅಂದರೆ ಆ ಥರ ಅವಾಗ ಹೇಳ್ತಾರಲ್ಲ, ವೆನ್ ಇಟ್ ನಾಕ್ಸ್ ಯು ಡೋಂಟ್ ಮಿಸ್ ಅಂತ. ಭಾರ್ಗವ್ ಸರು, ಸಿಂಗ್ ಬಾಬು ಸರ್, ಪ್ರೊಡ್ಯೂಸರ್ಗಳು, ಎಂಥ ಪ್ರೊಡ್ಯೂಸರ್ಗಳು, ಆಲ್ ಬೆಸ್ಟ್ ಇನ್ ದ ಇಂಡಸ್ಟ್ರಿ.